ಕಾವೇರಿ ವಿವಾದದ ಬಗ್ಗೆ ಸಂಕ್ಷಿಪ್ತವಾಗಿ ಒಂದು ಇತಿಹಾಸವನ್ನು ಹೇಳೋದಾದರೆ, ಅದು ನಿಜವಾಗಿ ಕಾವೇರಿ ಜಲ ಸಮಸ್ಯೆ 13ನೇ ಶತಮಾನದಲ್ಲಿ ನಮಗೆ ತುಂಬ ಸ್ಪಷ್ಟವಾಗಿ ಗೋಚರಿಸುತ್ತೆ. ನಿರಂತರವಾಗಿ ಕಾವೇರಿದು ನಮಗೆ ಇತಿಹಾಸದಲ್ಲಿ ಕಾಣಿಸ್ಕೊಂಡಲೇ ಬರ್ತದೆ. ಅದನ್ನು ಹೊಡೆದಾಕೋದಕ್ಕೆ ಅಂತ ಬರ್ತಾನೆ ಅವನು. ಅಲ್ಲಪ್ಪ, ಕೆಳಗಡೆ ಇರೋರಿಗೆ ನೀರು ಬೇಕು ನಿಜ, ಆದರೆ ಈ ಮೇಲ್ಗಡೆ ಕೂತಿರ್ತೀವಲ್ಲ, ಅವ್ರು ಕೂತಿದ ತಪ್ಪಿಗೆ ನೀರೇ ಕುಡಿಯೋಕ್ಕಿರಬಾರ್ದು ಅವ್ರಿಗೆ ಅಂತ ಕೇಳ್ತಾರೆ. ಮನೆ ಭಾಷೆ ತಮಿಳಾಗಿದ್ದರಿಂದ ನಾನು ಅವ್ರ ಪರವಾಗಿದ್ದೀನಿ ಅಂತ ತಿಳ್ಕೊಂಡಿದ್ರು, ಆದರೆ ನಾನು ಆ ಥರ ಇರಲಿಲ್ಲ. 50% ಡಿಪೆಂಡಬಿಲಿಟಿ ಮೇಲೆ ವಾಟರ್ ಶೇರಿಂಗ್ ಮಾಡ್ಕೋಬೇಕು, ಕರ್ನಾಟಕ ತಮಿಳುನಾಡು ಈಕ್ವಲ್ ಆಗಿ ಅಂತ ಹೇಳ್ತಾರೆ. ನಮಸ್ಕಾರ. ನ್ಯೂಸ್ ಆಫ್ ಕರ್ನಾಟಕ ನೋಡುಗರಿಗೆ ಸ್ವಾಗತ. ನಾನು ಕರಿಸ್ವಾಮಿ. ಇವತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದ ಕುರಿತು ಚರ್ಚೆ ಮಾಡಲಿಕ್ಕೆ ನಾನು ನಿಮ್ಮೆದುರಿಗೆ ಬಂದಿದ್ದೀನಿ. ನಮ್ಮ ಜೊತೆ ಭಾಳ ಮುಖ್ಯವಾದ ಒಬ್ಬ ಗೆಸ್ಟ್ ಅತಿಥಿ ಬಂದಿದ್ದಾರೆ. ಸೊ ವಿಷಯ ಏನು ಅಂತಂದರೆ ಕಾವೇರಿ ವಿವಾದ ನಮಗೂ ನಿಮಗೆಲ್ಲ ಗೊತ್ತಿದ್ದಂಗೆ ಸುಮಾರು ದಶಕಗಳಷ್ಟು ಹಳೆಯದು. ಸೊ ಈ ವಿಷಯ ಯಾವಾಗಲೂ ಈ ಅನಾವೃಷ್ಟಿ ಬಂದರೆ ನಮಗೆ ಬರುತ್ತೆ. ಸೊ ಕಾವೇರಿ ವಿವಾದ ಸಂಬಂಧಪಟ್ಟಂತೆ ನಮಗೆ ಈಗ ಸದ್ಯಕ್ಕೆ ಮಳೆ ಚೆನ್ನಾಗಿ ಆಗ್ತಿರೋದ್ರಿಂದ ಅದರದ್ದು ವಿವಾದ ತಣ್ಣಗಾಗಿದ್ದರೂ ಕೂಡ ವಿಷಯದ ದೃಷ್ಟಿಯಿಂದ ಇದು ಎವರ್ಗ್ರೀನ್ ಸಬ್ಜೆಕ್ಟು. ಸೊ ಈ ವಿಷಯವಾಗಿ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ರಾನಂ ಚಂದ್ರಶೇಖರ್ ಅವರು ಬಂದಿದ್ದಾರೆ. ರಾನಂ ಚಂದ್ರಶೇಖರ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಅವರು ನಿವೃತ್ತ HAL ಉದ್ಯೋಗಿ. ಸುಮಾರು ಒಂದು 2-3 ದಶಕಗಳ ಕಾಲ ಕನ್ನಡ ಪರ ಸಂಘಟನೆಗಳ ಜೊತೆ ಗುರುತಿಸ್ಕೊಂಡಿರತಕ್ಕಂಥ ವ್ಯಕ್ತಿ. ಅದರಲ್ಲೂ ಶಕ್ತಿ ಕೇಂದ್ರ ಚಿದಾನಂದ ಮೂರ್ತಿಯವರ ನೇತೃತ್ವದ ಕನ್ನಡ ಶಕ್ತಿ ಕೇಂದ್ರ ಜೊತೆ ಅವರು ನಿಕಟವಾಗಿ ಕೆಲಸ ಮಾಡಿದರು. ಚೀಮೂರ್ ಜೊತೆ ಭಾಳ ನಿಕಟವಾದಂಥ ಸಂಪರ್ಕವನ್ನು ಅವರು ಇಟ್ಕೊಂಡು ಕೆಲಸ ಮಾಡಿದರು. ಸುಮಾರು ಒಂದು 25 ಪುಸ್ತಕಗಳನ್ನು ಅವರು ಬರೆದಿದ್ದಾರೆ, ಒಂದು 20 ಪುಸ್ತಕಗಳನ್ನು ಸಂಪಾದಿಸಿದ್ದಾರೆ. ಅದರಲ್ಲಿ ಬಹುತೇಕ ಪುಸ್ತಕಗಳು ಕನ್ನಡ, ಕರ್ನಾಟಕ, ನೆಲ, ಜಲ, ಭಾಷೆ ಬಗ್ಗೆನೇ ಇದೆ. ಸೊ ಅಂಥ ಮಹತ್ವದ ವಿಷಯಗಳ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥ ರಾನಂ ಚಂದ್ರಶೇಖರ್ ಅವರು ನಮ್ಮ ಜೊತೆ ಇವತ್ತಿದ್ದಾರೆ. ಅವ್ರನ್ನ ಈ ಟಾಕ್ ಶೋಗೆ ಸ್ವಾಗತಿಸೋಣ. ಸರ್ ನಮಸ್ಕಾರ ಸರ್, ಧನ್ಯವಾದಗಳು. ಕಾವೇರಿ ವಿವಾದದ ಬಗ್ಗೆ ಸಂಕ್ಷಿಪ್ತವಾಗಿ ಒಂದು ಇತಿಹಾಸವನ್ನು ಹೇಳೋದಾದರೆ, ಕಾವೇರಿಯ ಸಮಸ್ಯೆ ಕ್ರಿಸ್ತಶಕ 3-4ನೇ ಶತಮಾನದಲ್ಲಿಂದಲೇ ಪ್ರಾರಂಭ ಆಗುತ್ತೆ. ಆ ಕರಿಕಾಲ ಚೋಳನೂ ಅಣೆಕಟ್ಟು ಕಟ್ತಾನೆ. ಆದರೆ ಆವಾಗ ಕಲ್ಲಣಿ ಅಂತೇಳಿ ಅದೊಂದು ಬೇರೆ. ಅದು ನಿಜವಾಗಿ ಕಾವೇರಿ ಜಲ ಸಮಸ್ಯೆ 13ನೇ ಶತಮಾನದಲ್ಲಿ ನಮಗೆ ತುಂಬ ಸ್ಪಷ್ಟವಾಗಿ ಗೋಚರಿಸುತ್ತೆ. ಶಬ್ದಮಣಿ ದರ್ಪಣದಲ್ಲಿ KC ರಾಜ ಒಂದು ಮಾತು ಹೇಳ್ತಾನೆ, ಕಾವೇರಿಯ ಕಾಲನ್ ಆ ತಿಗಳನೆ ಕಡಂಗೊಡ್ಡನು ಬಡ್ಡಿಂಗೈದನು ಅಂಥೇಳಿ. ಅಂದರೆ ಏನಯ್ಯ, ಈ ತಮಿಳ್ನ ಕಾವೇರಿ ನೀರನ್ನ ಬಡ್ಡಿಗೆ ತಗತ್ತಿದ್ದಾನ, ತಪ್ಪು ಕೈ ಸಾಲ ಅಂತ ತಗತ್ತಿದ್ದಾನ ಅಂತ ಕೇಳ್ತಾರೆ. ಅದಾದಮೇಲೆ ಈ ನಿರಂತರವಾಗಿ ಕಾವೇರಿದು ನಮಗೆ ಇತಿಹಾಸದಲ್ಲಿ ಕಾಣಿಸ್ಕೊಂಡಲೇ ಬರ್ತದೆ. ಕ್ರಿಸ್ತಕ 1146ರಲ್ಲಿ ಈ ರಾಜರಾಜ ಚೋಳನು, 2ನೇ ರಾಜರಾಜ ಚೋಳನ್ ಏನು ಮಾಡ್ತಾನೆ, ಇಲ್ಲಿ ಒಂದು ಕಟ್ಟೆಪುರ ಅಂತಿದೆ, ಅಲ್ಲಿ ಒಂದು ಅಣೆಕಟ್ಟು ಕಟ್ಟಿರ್ತಾರೆ. ಅದನ್ನು ಹೊಡೆದಾಕೋದಕ್ಕೆ ಅಂತ ಬರ್ತಾನೆ ಅವನು. ಹೊಡೆದಾಕ್ತಾನೆ, ಅದ್ರ ಪೂರ್ತಿ ಹೊಡೆದೋಗಲ್ಲ, ಉಳ್ಕೊಳುತ್ತೆ. ಅದು ರಾಮನಾಥಪುರದ ಹತ್ರ ಇದೆ. ಅದಾದಮೇಲೆ ಈ 17ನೇ ಶತಮಾನದಲ್ಲಿ ಈ ಮೈಸೂರಿನ ಹತ್ರ ಈ ನಮ್ಮ ಚಿಕ್ಕದೇವರಾಜ ಒಡೆಯರು ಒಂದು ಚಿಕ್ಕ ಅಣೆಕಟ್ಟನ್ನ ನಿರ್ಮಿಸ್ತಾರೆ. ಮಾಧವ ಮಂತ್ರಿ ಕಟ್ಟೆ ಅನೇಕಿದಾವೆ, ನಿಮ್ಗೆ ಗೊತ್ತಿರ್ತದೆ. ಆವಾಗ ಈ ತಂಜಾವೂರಿನ ಸಾಂಬೋಜಿ ಅಂತನೋನು ಮೊದಲಿನ ತಂಗಮಣಿಯನ್ನವರು ನಮ್ಮಲ್ಲಿ ಯುದ್ಧ ಮಾಡಬೇಕು, ಬರಬೇಕು ಅಂತ ಬರ್ತಿರ್ತಾರೆ. ಆದರೆ ಈ ಸಲ ಆಯ್ತಲ್ಲ, ಅದೇ ಥರನೇ ನೀರು ಬಿಡಿ ಅಂತ ಆದೇಶ ಕೊಟ್ಟು ನೀರು ಬಿಟ್ಟು ತಮಿಳ್ನಾಡು ಕೊಟ್ಟೈತಲ್ಲ, ಹಾಗೇನೆ ಆವಾಗ ಮಳೆ ಬಂದು ಕರ್ನಾಟಕಕ್ಕೆ ಒಡ್ಡು ಅಂತಿದ್ರು ಅವಾಗ. ಈಗಿನ ಥರ ಭಾಳ ಆಳವಾಗಿ ಅದಕ್ಕೆ ಫೌಂಡೇಶನ್ ಹಾಕೆಲ್ಲ ಕಟ್ತಿರಲ್ಲ, ಆ ಅಣೆಕಟ್ಟೆ ಒಡೆದೋಗ್ಬಿಡುತ್ತೆ. ಆದರೆ ನಿಜವಾಗಿ ಇವತ್ತಿನ ಸ್ವರೂಪದ ಕಾವೇರಿ ಸಮಸ್ಯೆಗೆ ಮೂಲವಾಗಿದ್ದು ಈ ಟಿಪ್ಪು ಸುಲ್ತಾನನ ಕಾಲದಲ್ಲಿ. ಟಿಪ್ಪು ಸುಲ್ತಾನು ಇಡೀ
ಭಾರತದಲ್ಲಿ ವಿಶ್ವದಲ್ಲಿ ನಿಂತಾರ ನನಗೆ ಗೊತ್ತಿಲ್ಲ. ಆದರೆ ಬ್ರಿಟಿಷ್ನವ್ರನ್ನ ಎದುರಿಸಿ ಯುದ್ಧ ಮಾಡ್ದ. ಅವನೇನು ಭಾಳ ಇದಿತ್ತು. ಆಗ ನೀರಿನ ಸಮಸ್ಯೆ ಬಂದಾಗ ಏನೂ ಮಾಡೋದಕ್ಕಾಗಿರಲ್ಲ ಅವ್ರಿಗೆ. ಆದರೆ ಏನಾಗುತ್ತೆ, ಅದಾದಮೇಲೆ ಸೋತೊಟ್ಟು ಹೋಗ್ತಾರೆ ಬೆಂಗಳೂರಿಗೆ. ಈ ಕರ್ನಾಟಕ ಮೈಸೂರು ಪ್ರಾಂತ್ಯ, ಅವಾಗ ಕರ್ನಾಟಕ ಅಂತಿರಲ್ಲ, ಮೈಸೂರು ಸಂಸ್ಥಾನ ಇರುತ್ತೆ. ಆವಾಗ ಒಂದು ತಮಿಳ್ನಾಡಲ್ಲಿ ನೀರು ನಮಗೆ ಬಳಸ್ಕೊಳ್ಳೋದಕ್ಕೆ ಬೇಕು ಅಂತ ಹೇಳ್ತಾರೆ. ಆದರೆ ಅವರು ಒಪ್ಕೊಳ್ಳಲ್ಲ. ಆವಾಗ ತಮಿಳ್ನಾಡವರು ನಮಗೊಂದು ಅಣೆಕಟ್ಟೇ ಇರಲ್ಲ. ಆವಾಗ ಒಂದು ಶೇಷಾದ್ರಿ ಅಯ್ಯರ್ ಅಂತ ತಮಿಳ್ನವರು. ಆದರೆ ಇವತ್ತು ನಮ್ಮ ಕನ್ನಡದವರು ಯಾರನ್ನು ಕೂಡ ಮಾತಾಡೋದಕ್ಕೆ ಸಾಧ್ಯವಿಲ್ಲದಲೇ ಇರುವಂಥ ರೀತಿಯಲ್ಲಿ ಹೇಳ್ತಾರೆ ಅವರು. ಅಲ್ಲಪ್ಪ, ಕೆಳಗಡೆ ಇರೋರಿಗೆ ನೀರು ಬೇಕು ನಿಜ, ಆದರೆ ಈ ಮೇಲ್ಗಡೆ ಕೂತಿರ್ತೀವಲ್ಲ, ಅವ್ರು ಕೂತಿದ ತಪ್ಪಿಗೆ ನೀರೇ ಕುಡಿಯೋಕ್ಕಿರಬಾರ್ದು ಅವ್ರಿಗೆ ಅಂತ ಕೇಳ್ತಾರೆ. ಹಾಗೆಲ್ಲ ಕೇಳಿ ಆಮೇಲೆ ಒಂದು ದೊಡ್ಡ ಇದನ್ನು ಮಾಡ್ತಾರೆ. 1892ರಲ್ಲಿ ಒಂದು ಒಪ್ಪಂದ ಆಗುತ್ತೆ. ಆ ಒಪ್ಪಂದದಲ್ಲಿ ಒಂದು ಸಾಲು ಹೀಗಿದೆ: ರೂಲ್ಸ್ ಡಿಫೈನಿಂಗ್ ಲಿಮಿಟ್ ವಿತಿನ್ ವಿಚ್ ನೋ ಇರಿಗೇಷನ್ ವರ್ಕ್ಸ್ ಆರ್ ಟು ಬಿ ಕನ್ಸ್ಟ್ರಕ್ಟೆಡ್ ಬೈ ಮೈಸೂರು ಸ್ಟೇಟ್ ವಿತೌಟ್ ಪ್ರೀವಿಯಸ್ ರೆಫರೆನ್ಸ್ ಟು ದಿ ಮಡ್ರಾಸ್ ಗೌರ್ಮೆಂಟ್ ಅಂತೇಳಿ. ಅಂದರೆ ಮದ್ರಾಸ್ ಸರ್ಕಾರವನ್ನು ಕೇಳಿದಲೇನೆ ಯಾವುದೇ ನೀರಾವರಿ ಕೆಲಸವನ್ನು ತಗೋಬಾರ್ದು ಅಂತ, ಬರೀ ಅಣೆಕಟ್ಟಲ್ಲ, ನೀರಾವರಿ ಕೆಲಸವನ್ನೇ ತಗೋಬಾರ್ದು ಅಂತೇಳಿ ಹೇಳ್ತಾರೆ. ಆಗ ಟಿಪ್ಪು ಸುಲ್ತಾನ್ ಆಗ ಅನೇಕರು ಇದ್ರ ಬಗ್ಗೆ ಪ್ರತಿಭಟಿತರಾಗ್ಲೂ, ಆದರೆ ಏನು ಮಾಡೋದಕ್ಕಾಗಲ್ಲ, ಅಧಿಕಾರದಿಂದ ಅವರು ಇದನ್ನು ಮಾಡ್ತಾರೆ. ಒಂದು ಸ್ಪಷ್ಟನೆಗೋಸ್ಕರ ನಿಮ್ಮನ್ನು ಕೇಳೋದೇನು ಅಂದರೆ, ಟಿಪ್ಪು ಸುಲ್ತಾನ್ ಬ್ರಿಟಿಷರ್ನ ಎದುರಿಸಿ 3 ಯುದ್ಧಗಳಲ್ಲಿ ಸೋಲಿಸಿದ್ರಿಂದ ಮತ್ತು ಮದ್ರಾಸ್ ಪ್ರಾಂತ್ಯ ಅವತ್ತು ಭಾಳ ಪ್ರಬಲವಾಗಿದ್ದರಿಂದ ನೀರಿನ ಹಂಚಿಕೆ ವಿಷಯದಲ್ಲಿ ಆ ಸೇಡನ್ನು ಬ್ರಿಟಿಷ್ನವರು ಮದ್ರಾಸ್ ಪ್ರಾಂತ್ಯಕ್ಕೆ ಫೇವರ್ ಮಾಡೋ ಮೂಲಕ, ಮೈಸೂರು ಪ್ರಾಂತ್ಯಕ್ಕೆ ಮೋಸ ಮಾಡೋ ಮೂಲಕ, ಅಂದರೆ ಮೋಸ ಅನ್ನೋದಕ್ಕಿಂತ ಅನಾನುಕೂಲ ಸೃಷ್ಟಿ ಮಾಡೋ ಮೂಲಕ ಅನ್ಯಾಯ ಮಾಡಿದ್ರು ಅಂತ ನೀವು ಹೇಳ್ತಾ ಇದ್ದೀರಾ. ಆಗಲ್ಲ, ಒಂದೇನಂದ್ರೆ ದ್ವೇಷ. ಅದು ಟಿಪ್ಪು ಸುಲ್ತಾನ್ ಅವರು ಮೋಸ ಮಾಡಿ, ಅವರು ಕರ್ನಾಟಕಕ್ಕೆ ಮೈಸೂರು ಪ್ರಾಂತ್ಯಕ್ಕೆ ದೊಡ್ಡ ಮೋಸ ಮಾಡಿದ್ರು. ಕಣ್ಣು ಕಾಣುತ್ತಲ್ಲ ಅದು ಕೇವಲ ಸ್ವಾಭಿಮಾನವನ್ನು ತೋರಿಸಿದ್ದು ಒಂದೇ ಒಂದು ಕಾರಣಕ್ಕೆ ಮೈಸೂರಿನ ಜನ ತೊಂದರೆ ಅನುಭವಿಸ್ಬೇಕಾಗತ್ತೆ. ಆದರೆ ಇದಾದಮೇಲೆ 1910ರಲ್ಲಿ ಒಂದು ಕನ್ನಂಬಾಡಿ ಕಟ್ಟೆ ಕಟ್ಟಬೇಕು ಅಂತಾಗುತ್ತೆ. ಈಗಿರೋ KRS ಹತ್ತಿರದಲ್ಲೇನೆ. ಆದರೆ ದಾಸಂತಳಬ್ಬ ಯೋಜನೆ ಮಾಡಿರ್ತಾನೆ, ಅದೇನೂ ಆಗಲ್ಲ. ಆವಾಗ ವಿಶ್ವೇಶ್ವರಯ್ಯನವ್ರು ಅಷ್ಟೊತ್ತಿಗೆ ದಿವಾನರಾಗಿ ಬರ್ತಾರೆ, ಇದು ಚೀಫ್ ಇಂಜಿನಿಯರ್ ಆಗಿ ಬರ್ತಾರೆ. ಅವರು ಇಲ್ಲಿ ನೀರಾವರಿ ಯೋಜನೆ ಕಟ್ಟಬೇಕು ಅಂತ ಹೇಳಿದಾಗ ಅವರು ಬ್ರಿಟಿಷ್ನವ್ರು ಹೇಳ್ತಾರೆ, ನೀವು ನಮಗೆ ನೀರು ಬರೋದು ಕಡಿಮೆ ಆಗುತ್ತೆ. ಆ ನೀರು ಬರೋದು ಕಡಿಮೆ ಆಗೋದ್ರಿಂದ ನೀವು ಇಲ್ಲಿ ಅಣೆಕಟ್ಟೆಲ್ಲ ಏನು ಕಟ್ಟೋದಕ್ಕಾಗಲ್ಲ ಅಂತಾರೆ. ಆವಾಗ ಒಂದೇ ಒಂದು ಇದಿರುತ್ತೆ ನಮಗೆ, ನೇರವಾಗಿ ಇಂಪೀರಿಯಲ್ ಅಂದರೆ ಲಂಡನ್ಗೆ ನೇರವಾಗಿ ನಾವು ಒಂದು ಮನವಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಆಗ ಒಂದು ಮೈಸೂರು ಸಂಸ್ಥಾನದಿಂದ ನೇರವಾಗಿ ಅಲ್ಲಿಗೆ ಕೊಡ್ತಾರೆ, ಒಂದು ಮನವಿ ಕೊಡ್ತಾರೆ. ಗ್ರಿಫಿನ್ ಅಂತೇಳಿ ಆಗ ಒಬ್ಬ ಅವನು ನಮ್ಮ ಆರ್ಗ್ಯುಮೆಂಟ್ ನೋಡಿ ಅಣೆಕಟ್ಟು ಕಟ್ಬೋದು ಅಂತಾನೆ, ಗ್ರಿಫಿನ್ ಅಂತೇಳಿ. ಆದರೆ ಅವಾಗೇನಾಗುತ್ತೆ, 14ರಲ್ಲಿ ಹೇಳ್ತಾನೆ, ಆ ಸಮಿತಿ ಮದ್ರಾಸ್ ಆಕ್ಷೇಪಣೆಲ್ಲನೂ ತಿರಸ್ಕರಿಸಿ ಅವ್ರು ನೀರು ಬಳಸ್ಕೋಬಾರ್ದು ಅಂದ್ರೆ ಹೇಗೆ ಅಂತೇಳಿ ಹೇಳ್ತಾರೆ. ಆಗ ಏನಾಗುತ್ತೆ, ಅಲ್ಲಿ ಮದ್ರಾಸ್ ಪ್ರಾಂತ್ಯವು ಆ ಲಂಡನ್ನಲ್ಲಿ ಒಬ್ಬ ಸೆಕ್ರೆಟರಿ ಆಫ್ ಸ್ಟೇಟ್ ಇರೋನ್ಗೆ ಏನು ಮಾಡ್ತಾರೆ, ಮತ್ತಿನ್ನೊಂದು ಅಪೀಲ್ ಹಾಕತ್ತಾರೆ. ಆವಾಗ ಅವ್ರು ಹೇಳ್ತಾರೆ, ಇಬ್ಬರು ಕೂತ್ಕೊಂಡು ಮಾತಾಡ್ಕೊಳ್ಳಿ ನೀವು ಅಂತ. ಆಗ್ಲೇನು ಬಿಡಲಿಲ್ಲ. ಆಗ ಈ ಎಂಥ ದುಸ್ಥಿತಿ ಇತ್ತು ಅನ್ನೋದಕ್ಕೆ ನೀವು ಭಾಳ ಸಾಹಿತ್ಯಾಸಕ್ತಿ, ನಿಮಗೆ ಒಂದು ವಿಚಾರ ಹೇಳ್ತೀನಿ. ಮಾಸ್ತಿ ವೆಂಕಟೇಶ ಅಯ್ಯಂಗಾರರ ಭಾವ 2ನೇ, ಅವರ ಆತ್ಮಕಥೆ 4 ಭಾಗ ಇದೆ, ತುಂಬ ಅಪೂರ್ವವಾದಂಥ ಪುಸ್ತಕ. ಅದು 2ನೇ ಭಾಗದಲ್ಲಿ ಒಂದು ತಮಿಳರ ಮನೋಭಾವ ಅಂತ ಬಂದು ಒಂದು ಅಧ್ಯಾಯ ಬರುತ್ತೆ. ಆ ಅಧ್ಯಾಯದಲ್ಲಿ ಮಾಸ್ತಿ ಹೇಳ್ತಾರೆ, ನನ್ನ ಜೊತೆ ಕೆಲಸ ಮಾಡ್ತಿದ್ದಂಥ ಈ ತಮಿಳು ಕರ್ಣಿಕಶಾಹಿಗಳು ಎಲ್ಲರೂ ಒಂದು ಮಾತಾಡ್ಕೊಳ್ಳೋರು. ನಾನು ಅವ್ರಿಗೆ ಹೋಗ್ತಿದ್ದ ಅದನ್ನು ಕೂಡ ನನಗೂ ಕೇಳಿಸ್ಕೊಳ್ಳಿ ಅಂತ, ಯಾಕೆಂದರೆ ನನ್ನ ಮನೆ ಭಾಷೆ ತಮಿಳಾಗಿದ್ದರಿಂದ ನಾನು ಅವ್ರ ಪರವಾಗಿದ್ದೀನಿ ಅಂತ ತಿಳ್ಕೊಂಡಿದ್ರು. ಆದರೆ ನಾನು ಆ ಥರ ಇರಲಿಲ್ಲ. ಅವ್ರು ಹೇಳ್ತಾ ಇದ್ದಿದ್ದೇನು ಅಂದರೆ, ಏನು ಕರ್ನಾಟಕದವರು ಇಲ್ಲಿ ಮೈಸೂರು ಪ್ರಾಂತದವರು ನೀರು ಹಿಡಿದಿಟ್ಕೊಂಡ್ಬಿಟ್ರೆ ಕನ್ನಂಬಾಡಿನಲ್ಲಿ ತಂದಾವೂರು ರೈತರು ಏನು ಮಾಡಬೇಕು ನೀರಿಗೆ ಅಂತೇಳಿ ಹಾಗಂತಿದ್ದಾಗ ಇದ್ರೊಳಗಡೆ ಏನಾಗುತ್ತೆ, 24ರಲ್ಲಿ ಹೋಗ್ತಾರೆ. ಎಲ್ಲ ಒಂದು ಇದನ್ನು
ಈ ಅವರು ಎಲ್ಲ ಇದನ್ನು ಮಾಡಿ ವಿಶ್ವೇಶ್ವರಯ್ಯನವರು ಅವರು ಎಲ್ಲರನ್ನೂ ತುಂಬ ವಾದವನ್ನು ಮಾಡಿ ಒಂದು ಒಪ್ಪಂದ ಆಗುತ್ತೆ. ಆವಾಗ 140 ಅಡಿ ಮಾಡಬೇಕು ಅಂತ 146 ಅಡಿ ಮಾಡಬೇಕು ಅಂತಿದ್ದಂಥ ಅಣೆಕಟ್ಟಿಗೆ 110 ಅಡಿಗೆ ಮೊದಲು ಪರ್ಮಿಷನ್ ಸಿಗುತ್ತೆ ನಮಗೆ. ವಿಶ್ವೇಶ್ವರಯ್ಯನವರು ಆಗ್ಲಿ ಅಂತ ಒಪ್ಕೋತಾರೆ. ಆಮೇಲೆ ಮತ್ತೆ ಇನ್ನೊಂದು ಕೊಟ್ಟು 124 ಅಡಿ 124.8 ಅಂತ ಆಗುತ್ತೆ. ಅದು ಅದರೊಳಗಡೆ ಯಾವುದೇ ಅಣೆಕಟ್ಟಾದ್ರೂ ಒಂದು ಕೆಲವು ಭಾಗ ಬಳಸ್ಕೊಳಕ್ಕಾಗಲ್ಲ. ಬರ್ತಾ ಬರ್ತಾ ಡೆಡ್ ಸ್ಟೋರೇಜ್ ಅಲ್ಲಲ್ಲ ಡೆಡ್ನೇ ಆಗಲಿ ಡೆಡ್ ಸ್ಟೋರೇಜ್ ಇರುತ್ತೆ, ಅಣೆಕಟ್ಟು ಅಪಾಯ ಅಂತೇಳಿ ಹಾಗಾಗಿರುತ್ತೆ. ಈಗ ಕೊಟ್ಟಾಗ ಏನಾಗುತ್ತೆ, ಸುಮಾರು 600 TMC ಅಷ್ಟು ನೀರು ಉತ್ಪತ್ತಿ ಮಾಡುವಂಥ ಕರ್ನಾಟಕದಲ್ಲಿ 475 ಅಂತೇಳಿ ಒಂದು 10 ವರ್ಷದ ಸರಾಸರಿನೇ ಮಳೆಗಾಲ ಇಲ್ಲದೆ ಇರೋದ್ರ ಕಡೆ ಹೇಳ್ತಾರೆ. ಬರೀ 37 TMC ನೀರನ್ನ ಹಿಡಿದಿಡಬೇಕಾಗುತ್ತೆ. ಅದರೊಳಗಡೆ ಏನಾಗುತ್ತೆ, ನಾವು ತಮಿಳುನಾಡಿಗೆ ನೀರು ಬಿಡಬೇಕಾಗುತ್ತೆ. ಅಂದರೆ ತಮಿಳುನಾಡಿನಲ್ಲಿ ಮೊದಲಿಂದಲೂ ಕರ್ನಾಟಕದವ್ರನ್ನ ನೀರ್ಗಂಟೆ ಕೆಲಸ ಮಾಡಬೇಕು ಅಂತೇಳಿ. ನೀರ್ಗಂಟೆ ಅಂದ್ರೆ ಗೊತ್ತಿರ್ಬೋದು ನಿಮಗೆ, ನೀರು ಬಿಡೋರು ಅಲ್ಲಿ ಅವರಷ್ಟೇ ಏನಿಲ್ಲ. ಪ್ರತಿ ಹಳ್ಳಿನಲ್ಲಿ ಒಬ್ಬ ಕೆರೆಗೆ ಒಬ್ಬ ನೀರ್ಗಂಟೆ ಅಂತಿರ್ತಾನೆ. ನಮ್ಮೂರಿನಲ್ಲೂ ಇದ್ದ. ಆ ತೂಬ್ನ ತೆಗೆದ ಮೇಲೆ ಕೆತ್ತೋದಷ್ಟೇ ಅವನ ಕೆಲಸ. ರೈತರು ಅವ್ರವ್ರು ಬೇಕಾಗಿ ತಿರುಗಿಸ್ಕೊತಾರೆ. ಅದೇ ಥರ ಅಂತಿರುತ್ತೆ. ಆವಾಗ 1924ರಿಂದ 74ಕ್ಕೂ ಒಂದು ಒಪ್ಪಂದ ಆಗುತ್ತೆ. ಆ ಒಪ್ಪಂದದಲ್ಲಿ ಏನೇನಿರುತ್ತೆ ಅಂದರೆ, ಇವರು 1,36,000 ಎಕರೆಗಿಂತ ನೀರಾವರಿ ಹೆಚ್ಚು ಮಾಡಬಾರ್ದು, ಎರಡನೇ ಬೆಳೆ ಬೆಳಿಬಾರ್ದು ಅಂತ ಈ ಥರ ಕಂಡೀಷನ್ಸ್ ಇರುತ್ತೆ. ಆವಾಗ ಅದ್ರ ಬಗ್ಗೆ ಆಗಿನ ಕಾಲದ ಬಹಳ ದೊಡ್ಡ ರಾಜಕಾರಣಿ ಪಟ್ಟಾಭಿರಾಮನ್ ಹೇಳ್ತಾರೆ, ಇದು ಒಪ್ಪಂದ ಅಲ್ಲ, ಇದು ಕರ್ನಾಟಕದವರ ಮೇಲೆ ಹೇರಿರುವಂತಹ ಕೆಲವು ಷರತ್ತುಗಳು ಅಂತ. ಈ ಅಣೆಕಟ್ಟು ಕಟ್ಕೊತಿದ್ರೆ ನಿಮ್ ದುಡ್ಡಲ್ಲಿ ನಮಗೆ ನೀರು ಕೊಡಿ. ಒಪ್ಪಂದ ಅಂದ್ರೆ ಇಬ್ರು ಪರಸ್ಪರ ಒಪ್ಪಿತವಾಗಿ ಮಾಡ್ಕೊಳ್ತಕ್ಕಂಥ, ಇಬ್ಬರಿಗೂ ಅನುಕೂಲ ಆಗುವಂತ, ಯಾರಿಗೂ ತೊಂದರೆ ಆಗದಿರುವಂತ ಒಂದು. ಹೌದು, ಈ ಒಪ್ಪಂದದಲ್ಲಿ ಅಂತ ಅವ್ರು ಹೇಳ್ತಾರೆ. ಅವ್ರಿಗೆ 3,15,000 ಇರುತ್ತೆ ಅವ್ರನ್ನ. ಆಮೇಲೆ ಇನ್ನೊಂದು ಕಂಡೀಷನ್ ಏನಿರುತ್ತೆ ಅಂದರೆ, ಹಿಂದಿನ ಥರದಲ್ಲೇನೆ ಯಾವುದೇ ಪೂರ್ವ ಯೋಜಿತ ಇಲ್ದಲ್ನೇ ನೀವು ಯಾವ್ದಾರು ಅಣೆಕಟ್ಟು ಕಟ್ಟೋದಾದರೆ, ಅದಕ್ಕೆ ನೀವೇನಾರು ನೀರನ್ನು ಬಳಸ್ಕೊಳ್ಳೋದಾದರೆ ತಮಿಳುನಾಡಿಗೆ ಅದನ್ನು ಮನವಿ ಮಾಡ್ಕೋಬೇಕು ಅಂತಾರೆ. ಕಂಡೀಷನ್ನು ಅದೇನಾಗುತ್ತೆ, ನೀರು ಕಟ್ತಾರೆ. ಒಂದು ಏನೂ ನೀರೇ ಇಲ್ದಲೇ ಇದ್ದಂಥ ಸಂದರ್ಭದಲ್ಲಿ 1,30,000 ಎಕರೆಗೆ ಅಂತ ಕಟ್ತಾರೆ. ಅದು ಬೆಂಗಾಡಾಗಿದ್ದಂಥ ಮಂಡ್ಯ ಭಾಳ ದೊಡ್ಡದಾಗುತ್ತೆ. ಆದರೆ ಆ ಒಪ್ಪಂದದ ಪ್ರಕಾರ ನಾವೇನು ಮಾಡೋ ಹಾಗಿರಲ್ಲ. ಅವ್ನು ಇಲ್ಲೇ ಆ ನೀರನ್ನ ಬಿಡೋದಕ್ಕೆ ನಾವೇನು ಬಿಡ್ತೀವಿ ಇದನ್ನೆಲ್ಲನೂ ಕರ್ನಾಟಕದವ್ರು ಸರಿಯಾಗಿ ನೀರನ್ನ ಬಿಡ್ತಿದಾರೋ ಇಲ್ವ ಅಂತ ನೋಡೋದಕ್ಕೆ ತಮಿಳುನಾಡಿನ ಇಂಜಿನಿಯರ್ಸು, ತಮಿಳುನಾಡಿನವ್ರು ಎಲ್ಲರೂ ಇರ್ತಾರೆ. ಈಗ ಇದರಲ್ಲಿ ಇದಾರಲ್ಲ, ತುಂಗಭದ್ರದಲ್ಲಿ ಒಂದ್ ಕಡೆ ಆಂಧ್ರದವರು ಸಮನ್ವಯ ಸಮಿತಿ ಅಂತ ಒಂದಿರುತ್ತೆ. ಸಮನ್ವಯ ಸಮಿತಿ ಅಲ್ಲ, ಟೆಕ್ನಿಕಲ್ ಸಮನ್ವಯ ಸಮಿತಿ ಬೇರೆ. ಒಂದ್ ಕಡೆ ತಮಿಳುನಾಡಿನವ್ರು ಇರ್ತಾನೆ, ಒಂದ್ ಕಡೆ ಆಂಧ್ರದವರು, ಒಂದ್ ಕಡೆ ಕರ್ನಾಟಕದವರು. ಅದೇ ಥರ ಇಲ್ಲಿ ಇರ್ತಾರೆ. ಅವರು 74ರವರೆಗೂ ಇರ್ತಾರೆ. ಆಗ ಒಬ್ಬ ಭಾಳ ಮಹಾನ್ ಕರ್ನಾಟಕ ಕಂಡಂಥ ಸರ್ವಶ್ರೇಷ್ಠ ನೀರಾವರಿ ತಜ್ಞ, ಬಹಳ ಪ್ರಾಮಾಣಿಕತೆ ಮತ್ತು ನೇರ ನುಡಿಯವರು ನೀರಾವರಿ ಸಚಿವರಾಗಿರ್ತಾರೆ ದೇವರಾಜ ಅರಸು ಕಾಲದಲ್ಲಿ. ಅವರು 74 ಮೇ 21 ಸೆಪ್ಟೆಂಬರ್ಗೆ ಡೇಟ್ ಆದ ತಕ್ಷಣನೇ ಅವ್ರನ್ನ 10 ಲಾರಿನಲ್ಲಿ ಕರ್ಕೊಂಡು ಹೋಗಿ ಮೆಟ್ಟೂರು ಡ್ಯಾಮ್ ಹತ್ರ ಬಿಟ್ಬಿಟ್ಟು ಬರ್ತಾರೆ. ಅದೊಂದು ದೊಡ್ಡ ಇಶ್ಯೂ. ಎಚ್ ಎನ್ ನಂಜೇಗೌಡರು ಅವರು ಬೆಂಗಳೂರಿನಲ್ಲೂ ಒಂದ್ಸಲ MLA ಆದರು. ಅವರು ಭಾಳ MP ಆಗಿದ್ರು. ಭಾಳ ದೊಡ್ಡಿದು, ಭಾಳ ಸರಳವಾದಂಥ ವ್ಯಕ್ತಿ ಅವರು. ಆದರೆ ಇದೇನಾಗುತ್ತೆ, ಕರ್ನಾಟಕಕ್ಕೆ ಎಂಥ ತೊಂದರೆಗಳಾಗ್ತದೆ ಅಂದರೆ, ಕರ್ನಾಟಕ ಅಣೆಕಟ್ಟು ಕಟ್ಟಬೇಕು ಅಂತ ಪ್ರಯತ್ನ ಪಡುತ್ತೆ. ವೀರೇಂದ್ರ ಪಾಟೀಲರು ಭಾಳ ಧೈರ್ಯ ವಹಿಸಿ ಅಣೆಕಟ್ಟುಗಳು ಕಟ್ತಾರೆ. ಹೇಮಾವತಿ ನದಿಗೆ, ಹೇಮಾವತಿ ನೀರಲ್ಲದೆ ಹೋದ್ರೂ, ಕಾವೇರಿ ನೀರಿಲ್ಲ ಹೋದ್ರೂ ಅಲ್ಲ, ಕಾವೇರಿ ಉಪನದಿ ಅದೆಲ್ಲನೂ ಕೂಡ ಟ್ರೈಬ್ಯೂಟರಿ ಇದ್ರೊಳಗಡೆ. ಆಮೇಲೆ ಹಾರಂಗಿ, ಅದಕ್ಕೆ ಅಣೆಕಟ್ಟು ಕಟ್ಟೋದಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಡಲ್ಲ. ವೀರೇಂದ್ರ ಪಾಟೀಲರು ಕರ್ನಾಟಕದ ಹಣವನ್ನೇ ಬಳಸಿ ಈ ಹೇಮಾವತಿ ನದಿ ಅಣೆಕಟ್ಟು ಕಟ್ತಾರೆ. ಅದಾದ್ಮೇಲೆ ಹಾರಂಗಿ ಅಲ್ಲ, ಹೇಮಾವತಿ ಬೇರೆ, ಹೇಮಾವತಿ ಡ್ಯಾಮ್ ಬೇರೆ, ಹಾರಂಗಿ ಬೇರೆ. ಹಾರಂಗಿ ನದಿಗೆ ಕಟ್ಟೋದು. ಇವೆರಡನ್ನೂ ಅಣೆಕಟ್ಟು ಕಟ್ತಾರೆ. ಆದರೆ ಏನಾಗುತ್ತೆ, ಈ 50 ವರ್ಷದ ಒಪ್ಪಂದದಲ್ಲಿ ನಾವು ಯಾವಾಗಲೂ ಮದ್ರಾಸ್ಗೆ 93.5 TMC ನೀರಿರುವಾಗ ನೋಡ್ಕೋಬೇಕು. ಕರ್ನಾಟಕದವ್ರು 1.25 ಲಕ್ಷ ಎಕರೆ ಮೇಲೆ ನೀರಾವರಿ ಮಾಡಬಾರ್ದು ಇದೆಲ್ಲ ಆಗುತ್ತೆ. 1974ಕ್ಕಿಂತ ಮುಂಚೆ ಈ ಕರ್ನಾಟಕದಲ್ಲಿ
ಒಂದು ಕನ್ನಡದ ಹೋರಾಟಗಾರರು ಕೂಡ ಒಂದು ಭಾಳ ದೊಡ್ಡ ಹೋರಾಟ ಮಾಡಿದ್ದಾರೆ ಆ ಕಾಲದಲ್ಲಿ. ವಿಶೇಷವಾಗಿ ಮಾರಾಮೂರ್ತಿ ಅವಾಗ ಏನಾಗುತ್ತೆ, ಒಂದು ಕಾವೇರಿ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಅಂತೇಳಿ 72ರಲ್ಲಿ ನೇಮಕ ಆಗುತ್ತೆ. ಓಕೆ. ಕಾವೇರಿ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಅಂತ. ಆ ಕಾವೇರಿ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಏನು ಅಂತ ಹೇಳಿದ್ರೆ, ಈ 4 ರಾಜ್ಯಗಳ ಮುಖ್ಯಮಂತ್ರಿಗಳನ್ನೂ ಸಭೆಗೆ ನಡೆಸಿ ಅದ್ರ ಮುಖಾಂತರ ಏನು ಅಂತ ಹೇಳಿದ್ರೆ, ಒಂದು 12/6/72ರಲ್ಲಿ ಇನ್ನು 2 ವರ್ಷ ಇದೆ ಅನ್ನುವಾಗೇ ಕಾವೇರಿ ಸತ್ಯಶೋಧಕ ಸಮಿತಿ ಅಂತ ಆಗುತ್ತೆ. ಅವಾಗ 4 ರಾಜ್ಯಗಳು ಅಂದ್ರೆ ಕರ್ನಾಟಕ, ತಮಿಳುನಾಡು, ಪಾಂಡಿಚೇರಿ, ಕೇರಳ ಆಗುತ್ತೆ. ಅವಾಗ ಈ ಅದನ್ನೇನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ನೀವು 50% ಡಿಪೆಂಡಬಿಲಿಟಿ, 75% ಡಿಪೆಂಡಬಿಲಿಟಿ ಅಂತ ಒಂದಿರುತ್ತೆ. ಒಂದೇನು ಅಂದರೆ, ಈಗ 2 ವರ್ಷ ನಿಮ್ಮ ಮಳೆ ಬರಲಿಲ್ಲ, ಅದನ್ನ ಯಾವ ರೀತಿ, ಅದಕ್ಕೆ 50% ಡಿಪೆಂಡ್. 3 ವರ್ಷ ಮಳೆ ಬರಲ್ಲ, 75% ಡಿಪೆಂಡಬಿಲಿಟಿ ಅಂತ. ಅವಾಗ ಏನು ಮಾಡ್ತಾರೆ, ಇವರೊಂದು ಜಡ್ಜ್ಮೆಂಟ್ ಕೊಡ್ತಾರೆ, 50% ಡಿಪೆಂಡಬಿಲಿಟಿ ಮೇಲೆ ವಾಟರ್ ಶೇರಿಂಗ್ ಮಾಡ್ಕೋಬೇಕು, ಕರ್ನಾಟಕ ತಮಿಳುನಾಡು ಈಕ್ವಲ್ ಆಗಿ ಅಂತ ಹೇಳ್ತಾರೆ. ಆದರೆ ತಮಿಳುನಾಡವ್ರು ಅದನ್ನು ತಿರಸ್ಕರಿಸ್ತಾರೆ. ತಿರಸ್ಕರಿಸಿದ ಮೇಲೆ ಏನಾಗುತ್ತೆ, ಮತ್ತೆ ಈ ತಮಿಳುನಾಡು ಅವ್ರೇನು ಹೇಳ್ತಾರೆ ನೋಡಿ, ಅಪ್ಪ ತಮಿಳುನಾಡು ಬಳಸ್ತಿರೋದ್ರಲ್ಲಿ 100 TMC ನೀರು ಉಳಿಸ್ಬೇಕು, ಕರ್ನಾಟಕ ಬಳಸ್ತಿರೋದ್ರಲ್ಲಿ 25 TMC ಬಳಸಬೇಕು, ಇದನ್ನು ನೀವು ಕೇರಳಗೆ ಇವ್ರುಗಳಿಗೆ ಎಲ್ರಿಗೂ ಕೊಡಿ ಅಂತೇಳಿ ಹೇಳ್ತಾರೆ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ. ನೀವು ಹೆಚ್ಚೆತ್ತು ಬಳಸ್ತಿದ್ದೀರಾ. ಆಮೇಲೆ ಅವ್ರು ಇನ್ನೊಂದು ಹೇಳ್ತಾರೆ, ನೀವು ಪ್ರತಿ ವರ್ಷ ಬೆಳೆನ ಬರೀ ಕಬ್ಬನ್ನೇ ಬೆಳೆದು ನೀರು ವೇಸ್ಟ್ ಮಾಡೋದು, ಭತ್ತನೇ ಬೆಳೆದು ನೀರು ವೇಸ್ಟ್ ಮಾಡೋದು ಮಾಡಬೇಡಿ. ಈ ಅದು ನೀರನ್ನ ನೀವು ಬಳಸುವಾಗ, ನೀರನ್ನ ಬಳಕೆ ಮಾಡುವಾಗ ಒಂದು ಆಲ್ಟರ್ನೇಟಿವ್ ಬೆಳೆಗಳು, ಒಂದು ಸಲ ನೀರು ಕಡಿಮೆ ಬಿಡುವಂಥ ರಾಗಿ, ಜೋಳ ಆ ಥರದ್ದು ಬೆಳೀರಿ, ಒಂದ್ಸಲ ಭತ್ತ ಬೆಳೀರಿ, ಒಂದ್ಸಲ ಇದನ್ನ ಬೆಳೀರಿ ಅಂತ ಆಲ್ಟರ್ನೇಟಿವ್ ಕ್ರಾಪ್ ಯಾಕೆಂದರೆ ಒಂದು ಮಾಡಿ ಅಂತ. ಅರದು ಯಾರು ಇನ್ನೊಂದು ಕ್ಲಾರಿಫಿಕೇಶನ್ ನನಗೆ ಬೇಕಾಗಿರೋದು, ಇದನ್ನೆಲ್ಲ ಈ ಥರದ್ದೆಲ್ಲ ಮಾಡಿದಾಗ, ಅಂದರೆ ನೀರಿನ ಅಂದಾಜು ಮಾಡಿದಾಗ ಅವೈಲಬಿಲಿಟಿ ಎಷ್ಟಿತ್ತು ಸರ್? ನೀರಿನ ಅವೈಲಬಿಲಿಟಿ ಸರ್ ಇವಾಗ ಎಷ್ಟು TMC ಇತ್ತು ನಮ್ಮ ಜಲಾನಯನ ಪ್ರದೇಶ? ಈ ಜಲಾನಯನ ಪ್ರದೇಶದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸುಮಾರು ಒಟ್ಟು ಕರ್ನಾಟಕದ ನೀರಾವರಿ ಈ ಜಲಾನಯನ ಪ್ರದೇಶ ಎರಡರುಗಳಿದ್ದನ್ನು ಸೇರಿ ಒಂದು 900 TMC. ಓಕೆ. ನೀರು ಬೇಕಾಗುವಷ್ಟು ಅಲ್ಲ, ನೀರಿದೆ ಅಂತ. ನೀರಿದೆ ಟೋಟಲಿ. ಓಕೆ. ಅದು ಅದರೊಳಗಡೆ ಗ್ರೌಂಡ್ ವಾಟರ್ ಸೇರಿಸಿ 900 TMC ನೀರು ಅವೈಲಬಲ್ ಇದೆ ಅಂತೇಳಿ ಅದನ್ನು ಅಂದಾಜಿಟ್ಟುಕೊಂಡು ನೀರು ಹಂಚಿಕೆ ಮಾಡಿದ್ದು. 740 TMC ಒಟ್ಟು ಅಂತ ಮಾಡಿಕೊಂಡು 50% ವಿಶ್ವಾಸಾರ್ಹತೆಯಲ್ಲಿ ಅದು ಏನು ಮಾಡಿದ್ರು, ಈ ಇದನ್ನೆಲ್ಲನೂ ಸೇರಿಸ್ಕೊಂಡು ನಮಗೆ ನೀರನ್ನ ಹಂಚಿಕೆ ಮಾಡಿದ್ರು. ಆವಾಗೇನು ಈ ಮೇಲ್ಗಡೆ ಎಷ್ಟೆಷ್ಟು ಇದಾಗುತ್ತೆ ಅಂತ ಅದನ್ನೇನು ಕೇರಳ ಇದಕ್ಕೇನು ಮಾಡಿದ್ರು ಅಂತ ಹೇಳಿದ್ರೆ, 740 TMC ಉತ್ಪತ್ತಿ ಆಗುತ್ತೆ. ಅದರಲ್ಲಿ ತಮಿಳುನಾಡು ಮೆಟ್ಟೂರು ಮೇಲ್ಭಾಗದಲ್ಲಿ ಉತ್ಪತ್ತಿ ಆಗುವಂಥದ್ದು 500 ಇದಂತೆಲ್ಲ ಹೇಳಿ ಅಂಥೇಳಿ, ಈಗ 200 ತಮಿಳುನಾಡಿಗೆ ನಾವು 400 TMC, ಕರ್ನಾಟಕಕ್ಕೆ 300 TMC, ಒಂದು 277 TMC. ಇದನ್ನೆಲ್ಲನೂ ಮಾಡಿ ಕೇರಳಗೆ 30 TMC ಆ ಥರದ್ದೆಲ್ಲ ಮಾಡಿ ಕೊಟ್ಟರು. ಕೇರಳದವ್ರು ನೀರು ಬಳಸ್ಕೊಳ್ಳೋ ಸ್ಥಿತಿನಲ್ಲಿ ಇಲ್ದಲೇ ಇರೋದ್ರಿಂದ ಅವ್ರ ನೀರನ್ನು ತಮಿಳುನಾಡಿಗೆ ಹೋಗುತ್ತೆ. ಅಡ್ವಾಂಟೇಜು. ಆದ್ರೆ ಏನಾಗೋಯ್ತು, ತಮಿಳುನಾಡವರು ಈ ಥರದ್ದೆಲ್ಲ ಅಡ್ವಾಂಟೇಜ್ ಇಟ್ಕೊಂಡು ಮಾಡಿದ್ರು. ಒಂದು 740 TMC ಹಂಚಿಕೆ ಮಾಡಿದ್ರು. ಅದೇನಾಗೋಯ್ತು, ಕರ್ನಾಟಕ ಮಧ್ಯಂತರ ತೀರ್ಪು ಬಂದಾಗ ಕರ್ನಾಟಕದಲ್ಲಿ ಒಂದು ಬಹಳ ದೊಡ್ಡ ಕಂಡ ಕೇಳರಿಯದ ಇದಾಗೋಯ್ತು. ಡಿಸ್ಟ್ರಿಬ್ಯೂಷನ್ ಮಾಡಿದಾಗ ಆವಾಗ ನಮಗೆ ಕರ್ನಾಟಕಕ್ಕೆ ನಿಜವಾಗ್ಲೂ ಕೂಡ ಬಂಗಾರಪ್ಪನಂತ ಒಬ್ಬ ನಿಜವಾದ ಅಪ್ಪಟ ಮಣ್ಣಿನ ಮಗ. ಈಗ ಬೇರೆಯವ್ರನ್ನೆಲ್ಲ ಹೇಳ್ಬೋದು, ಆದರೆ ಆತ ಒಂದು ವಿಶೇಷ ಕಾನೂನೇ ತಗೊಂಬಂದು, ಸುಗ್ರೀವಾಜ್ಞೆ ತಗೊಂಬಂದು ಬಿಡಲ್ಲ ಅಂತೇಳಿ ಹೇಳಿದ್ರು. ಅದು ಆಮೇಲೆ ಅದನ್ನ ಚಾಲೆಂಜ್ ಮಾಡಿದ್ರು ಸುಪ್ರೀಂ ಕೋರ್ಟಲ್ಲಿ ಅವ್ರಿಗೆ ಚಿಮಾರಿ ಹಾಕ್ಬಿಡ್ತು ಕರ್ನಾಟಕಕ್ಕೆ. ಆದರೆ ಅಷ್ಟು ದಿನದಲ್ಲಿ ನಮಗೇನೋ ಒಂದಾಗಿ, ಆಮೇಲೆ ಏನಾಗೋಯ್ತು, ಇಲ್ಲಿ 11 ಜನ ಸತ್ತೋದ್ರು, ಹಿಂಸೆ ಆಗಿ. ಆವಾಗ ಕೇಂದ್ರ ಸರ್ಕಾರ ಭಯ ಬಿದ್ದುಬಿಟ್ಟು ಅದನ್ನು ಗೆಜೆಟ್ ನೋಟಿಫಿಕೇಶನ್ ಮಾಡಲಿಲ್ಲ. ಆಗ ಮಧ್ಯಂತರ ತೀರ್ಪಿನ ಗೆಜೆಟ್ ಅದಾದ್ಮೇಲೆ ಎಷ್ಟೋ ದಿನದ ಮೇಲೆ ಮಾಡಿದ್ರು. ಹಾಗಾಗಿ ತಮಿಳುನಾಡಿನವರು ಭಯ ಬಿದ್ದುಬಿಟ್ರು. ಆ ಥರ ಆಗಿದ್ದರಿಂದ ಅಂದರೆ ಜನಗಳು ಎಚ್ಚೆತ್ತರೆ ಏನಾಗಬಹುದು ಅನ್ನೋದಕ್ಕೆ ಒಂದು ಉದಾಹರಣೆ. ಆದರೆ ಅದನ್ನು ನಾವು ಯಾರೇ ನಾಗರಿಕರಾಗಿ ಹಿಂಸೆ ಹೊಡೆಯೋದು, ಇನ್ನೊಬ್ಬರನ್ನ ಸಾಯಿಸೋದು ಅಂಥದನ್ನೆಲ್ಲದನ್ನು ಕೂಡ ಮಾಡೋದಕ್ಕಾಗಲ್ಲ. ಆದರೆ ಏನಾಗೋಯ್ತು, ಇದರಲ್ಲೊಂದು ಅಪಾಯಕಾರಿ, ಈ ಮಧ್ಯಂತರ ತೀರ್ಪಿನಲ್ಲಿ ಒಂದು ಭಾಳ ಅಪಾಯಕಾರಿಯಾದಂಥದ್ದು ಒಂದಿತ್ತು. ಈ ನೀರನ್ನು ಕೊಡೋದ್ರ ಜೊತೆಗೆ ನೀವು ಜನವರಿನಲ್ಲಿ ಇದನ್ನು ಏನು
ನೀವು ಜೂನಲ್ಲಿ 10 TMC, ಜುಲೈಯಲ್ಲಿ 34 TMC, ಈ ಥರ ಎಲ್ಲ ಬಂದ್ಬಿಟ್ಟು ಒಂದು ಮಂತ್ಗೆ ಎಷ್ಟು ಬಿಡಬೇಕು ಅಂತ ಒಂದು ಕ್ಲಾರಿಫಿಕೇಶನ್. ಅಷ್ಟು ನೀರು ಬಿಡಲಿಲ್ಲ. ಈ ವಾರ ನೀವು ನೀರು ಬಿಟ್ಟು, ಈ ವರ್ಷ ನನಗೆ ಮುಂದಿನ ವಾರ ಬಿಡೋದಕ್ಕಾಗಲ್ಲ ಅಂತೇಳಿ ಈ ವಾರ ನೀವು ಜಾಸ್ತಿ ಬಿಟ್ಟಿದ್ದು ಅದನ್ನ ಲೆಕ್ಕ ತಗೊಳ್ಳಲ್ಲ ಅವನು. ಗೊತ್ತಾಯ್ತು. ಅದು ಕ್ಯಾರಿ ಔಟ್ ಸಿಸ್ಟಮ್ ಇಲ್ಲ. 2.5 TMC ಅಂದ್ರೆ ಇಷ್ಟಕ್ಕೆ ಬಿಡ್ಬೇಕು ನೀನು. 2.5 TMC ನೀರು ಬಿಡ್ಲಿಲ್ಲ ಅಂದ್ರೆ ನಾನು ಹೋದ ತಿಂಗಳು 5 TMC ಬಿಟ್ಟಿದ್ದೀನಿ, ಅದು ಲೆಕ್ಕ ಆಗಲ್ಲ. ನೀವು ಓವರ್ಫ್ಲೋ ಆಗಿರುತ್ತೆ ಅಂತ ಅವ್ರು ತಿಳ್ಕೊತಾರೆ. 2 TMC ನೀವು ನೀರು ಬಿಟ್ಟಿದ್ರೆ ಮುಂದಿನ ಸಲ 3 TMC ನೀರು ಬಿಡ್ಬೇಕು. ಸೊ ಹಂಗಾಗಿನೇ ನಾನು ಹೇಳ್ತಿರೋದು, ಇವತ್ತಿನ ನಮ್ಮ ಮೇಕೆದಾಟು ಯೋಜನೆ ಈ ಪಾಯಿಂಟ್ಗೋಸ್ಕರ ತುಂಬಾ ಪ್ರಸ್ತುತ ಅಂತ ಅನ್ಸೋದು. ಯಾಕಂದ್ರೆ ಯಾವಾಗ ನಿಮ್ಗೆ ಮಳೆ ತುಂಬಾ ಜಾಸ್ತಿ ಆಗಿ ಓವರ್ಫ್ಲೋ ಆದಾಗ ಅದು ಲೆಕ್ಕಕ್ಕಿಲ್ಲ ಅಂತ ಆಗುತ್ತೋ, ಈಗ ಬರ ಬಂದಾಗ ಮಾತ್ರ ನಿಮ್ಗೆ ಲೆಕ್ಕಕ್ಕೆ ಇಡ್ತಾ ಇದ್ದೀರಾ ನೀವು, ಓವರ್ಫ್ಲೋ ಆಗೋದು ಇಡ್ತಾ ಇಲ್ಲ. ಸೊ ನಾವು ಓವರ್ಫ್ಲೋ ಆಗೋದು ಇಟ್ಕೊಂಡು ನಿಮಗೆ ಇಷ್ಟು ಬೇಕಾದ ಲೆಕ್ಕ ಕೊಡ್ತೀವಿ. ಅದ್ರ ಪ್ರಕಾರನೇ ಈಗ ಸುಪ್ರೀಂ ಕೋರ್ಟ್ ತೀರ್ಪು, ಲೇಟೆಸ್ಟ್ ತೀರ್ಪಿನ ಪ್ರಕಾರ ನಿಮ್ಗೆ ಎಷ್ಟು ನೀರು ಕೊಡ್ಬೇಕು ಅಷ್ಟು ಕೊಟ್ರೆ ಉಳಿದಿದ್ದು ಹಕ್ಕು ಅವ್ರಿಗಿಲ್ಲ, ತಮಿಳ್ನಾಡವ್ರಿಗಿಲ್ಲ. ಹೌದಲ್ಲ? ಕರೆಕ್ಟ್ ಅಲ್ವಾ? ಸೊ ಈ ತೀರ್ಪಿನ ಪ್ರಕಾರ ಈಗ ನಮಗೆ ಇರ್ತಕ್ಕಂಥ ನೀರಿನ ಅವೈಲಬಿಲಿಟಿ ಮತ್ತೆ ನಾವ್ ಎಷ್ಟು ಬೇಕಾದ್ರೂ ನೀರನ್ನ ಹಿಡಿದಿಟ್ಕೊಂಡು ಅವ್ರಿಗೆ ಕೊಡೋಷ್ಟು ಕೊಟ್ರೆ ಮುಗೀತು. ಹೌದಲ್ಲ? 177 TMC ಕೊಡ್ಬೇಕು ನಾವು ಪ್ರತಿ ವರ್ಷ. ಲೇಟೆಸ್ಟ್ ತೀರ್ಪಿನ ಪ್ರಕಾರ. ಆದ್ರೆ ಹೋದ ವರ್ಷ 457 TMC ಕೊಟ್ಟಿದೀವಿ. ಆಮೇಲೆ 22 615 ಎಲ್ಲ ಮುಳುಗೋಯ್ತಲ್ಲ 2 ಸಲ. ಅವಾಗ 615 TMC ಕೊಟ್ಟಿದೀವಿ, ಇಷ್ಟು ಕೊಡ್ತಾ ಇದೀವಿ. ಆದ್ರೆ ತಮಿಳ್ನಾಡಿನವ್ರು ಹೇಳ್ತಿರೋದೇನು ಅಂದ್ರೆ ನಮ್ಗೆ ನ್ಯಾಚುರಲ್ ಫ್ಲೋ ಅದನ್ನ ತಡೆ ಆಗ್ಬಿಡುತ್ತೆ. ಈಗ ನೀವು ಹಿಡ್ಕೊಂಡ್ಬಿಡ್ತಿದ್ದೀರಾ ಅಂತೇಳಿ. ಆದ್ರೆ ಈಗ ಕೇಂದ್ರ ಸರ್ಕಾರ ತುಂಬಾ ಸ್ಪಷ್ಟವಾಗಿ ಹೇಳಿದೆ, ನಮ್ಗಿದೆ ಅಂತೇಳಿ. ಕೋರ್ಟ್ ಹೇಳಿದೆ, ಎಲ್ಲವನ್ನೂ ಹೇಳಿದೆ. ಆದ್ರೆ ಇನ್ನೊಂದು ಸಮಸ್ಯೆ ಏನು ಅಂತ ಹೇಳಿದ್ರೆ, ಈ ಒಂದು ಕಡೆ ಬಿಟ್ಟಿದ್ದಾರೆ, ಇನ್ನೊಂದು ಕಡೆ ಕೇಂದ್ರ ಸರ್ಕಾರ ನೀವು ಇದನ್ನು ಮತ್ತಿನ್ನೊಂದ್ಸಲ ಅಪ್ಲೈ ಮಾಡಿ, ಇದಕ್ಕೆ ನಿಮಗೆ ಪ್ರಕೃತಿಯಿಂದ ಇದರಿಂದ ಏನಾಗುತ್ತೆ ಅದರಿಂದ ಏನಾಗುತ್ತೆ ಅಂತ ಮಾಡಬೇಕು ಅಂಥೇಳಿ ಈ ಮಹದಾಯಿ ಪ್ರಾಜೆಕ್ಟ್ನ ಪೂರ್ತಿ ಗೋವಾದವರು ಅದನ್ನೆಲ್ಲ ಮಾಹಿತಿ ಸಂಗ್ರಹಿಸೋರ್ಗು ಅವ್ರಿಗೆ ಬಿಟ್ಬಿಟ್ಟು ಮಹದಾಯಿ ನದಿನಲ್ಲಿ ನೀವು ಅದಕ್ಕೆ ಇಲ್ಲಿ ಇದನ್ನು ಮಾಡೋದಕ್ಕೆ ಮಾಡಿ ಅದಕ್ಕೆ ರೆಫರೆನ್ಸ್ ಕೊಡಿ ಅಂತ ತಗೊಂತಾರೆ. ಇವಾಗ ತಮಿಳ್ನಾಡಿಗೆ ಕರ್ನಾಟಕಕ್ಕೆ ಹಕ್ಕಿದೆ ಅಂತ ಹೇಳಿದ್ದಾರೆ. ಆದರೆ ಇವರು ಎನ್ವೈರ್ಮೆಂಟ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ತಗೋಬೇಕು. ಅದು ತಗೊಳ್ಳೋ ಹೊತ್ತಿಗೆ ಏನಾಗುತ್ತೆ, ಇವ್ರು ಇನ್ನೇನೋ ಒಂದು ಹುಡುಕೊಂಡು ಕೋರ್ಟ್ಗೆ ಹೋಗಿದ್ರು. ಇವರು ಕರ್ನಾಟಕವನ್ನು ಹಿಡಿದಿಡಕ್ಕಾಗಲ್ಲ, ಗೊತ್ತಾಯ್ತು. ಕರ್ನಾಟಕದ ಹಕ್ಕನ್ನ ಮೊಟಕುಗೊಳಿಸಕ್ಕಾಗಲ್ಲ, ಆದ್ರೆ ಡಿಲೇ ಮಾಡಬಹುದು. ಅದೇನಾಗುತ್ತೆ ಅಂದ್ರೆ ಜಸ್ಟಿಸ್ ಡಿಲೈಡ್, ಜಸ್ಟಿಸ್ ಡಿನೈಡ್. ಕರೆಕ್ಟ್. ಜಸ್ಟಿಸ್ ಡಿಲೈಡ್, ಜಸ್ಟಿಸ್ ಡಿನೈಡ್. ಈಗ ಅವರು ಒಂದೊಂದು ವಿಷಯಗಳಲ್ಲೂ ಕೊಯ್ರಿ ಹಾಕೊಂಡು ಮುಂದಕ್ಕೆ ಹೋಗ್ತಾ ಹೋದ್ರೆ, ಆಮೇಲೆ ಪೊಲಿಟಿಕಲ್ ಸಿನಾರಿಯೋಗಳು ಚೇಂಜಸ್ ಆದ್ರೆ, ತಮಿಳುನಾಡಿನ ಅಥವಾ ಕರ್ನಾಟಕದ ಮುಲಾಜಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಇರೋ ತರ ಬಂದಾಗ ಸಹಜವಾಗಿ ಅವ್ರು ಏನ್ ಮಾಡ್ತಾರೆ, ಹೋಲ್ಡ್ ಮಾಡ್ತಾರೆ ಅಥವಾ ನಿಧಾನ ಮಾಡ್ತಾರೆ ಅಥವಾ ಏನೋ ಒಂದು ಕೊಯ್ರಿಗಳು ಹಾಕಿ ಮುಂದಕ್ಕೆ ಹಾಕ್ತಾ ಇರ್ತಾರೆ. ಅದಕ್ಕಿಂತ ಇನ್ನೊಂದೇನು ಗೊತ್ತಾ, ನಮ್ಮವರು ನಮ್ಮ ರಾಜಕಾರಣಿಗಳು ಯಾರೂ ಕೂಡ ಅವ್ರು ನಮ್ಗೆ ಆಯ್ಕೆ ಮಾಡೋ ಹಕ್ಕು ಮಾತ್ರ ಇದೆ. ಅವ್ರನ್ನ ಮುಖ್ಯಮಂತ್ರಿಗಳು ನಾವು ಮಾಡಲ್ಲ. ಅದು BJP ಇರಲಿ, ಕಾಂಗ್ರೆಸ್ ಇರಲಿ, ಎಲ್ಲ ಕೇಂದ್ರ ಸರ್ಕಾರ ಹೈಕಮಾಂಡು. ಹಾಗಾಗಿ ಅವರು ಹೈಕಮಾಂಡಿಗೆ ಮಾಡಬೇಕಾಗತ್ತೆ. ತಮಿಳ್ನಾಡು ಎಷ್ಟು ಬುದ್ಧಿವಂತಿಕೆ ಉಪಯೋಗಿಸ್ತಾರೆ ಅನ್ನೋದು ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ. ಈ ನೀರು ಕೊಡದೇ ಇರೋದನ್ನು ನೀರು ತಗೊಂಬಿಟ್ರು. ಹೊಗನೇಕಲ್ಲು 10 TMC ನೀರು ಎಕ್ಸ್ಟ್ರಾ ತಗೊಂಬಿಟ್ರು. ಅವರು ಹೇಳಿದ್ದೇನು ಗೊತ್ತಾ, ಇಲ್ಲೆಲ್ಲನೂ ಸಲ್ಫೈಡ್ ಇದಿದೆ, ಕುಡಿಯೋದಕ್ಕೆ ನೀರು ಯೋಗ್ಯವಾಗಿಲ್ಲ, ಈ ರೀತಿ ಕಾಯಿಲೆ ಬರ್ತಾ ಇದೆ, ಕುಡಿಯೋದಕ್ಕೆ ನೀರಿಲ್ಲ ಅಂತೇಳಿ ಎಲ್ಲನೂ ಮಾಡಿಬಿಟ್ಟು 10 TMC ನೀರು ತಗೊಂಬಿಟ್ರು. ಕರ್ನಾಟಕದವ್ರಿಗೆ ಆ ಥರದ್ದು 1 TMC ತಗೊಳ್ಳುವಂಥ ಪ್ರಯತ್ನ ಪಡಲಿಲ್ಲ. ಯಾಕೆ ಅಂದರೆ, ಒಂದು ಕರ್ನಾಟಕಕ್ಕೆ 3 ಸಮಸ್ಯೆಗಳಿದ್ದಾವೆ. ಒಂದು, ನಮ್ಮ ರಾಜಕಾರಣಿಗಳು ಈ ಥರ ಆದರೆ ನಮ್ಮಲ್ಲಿ ಲಾಯರ್ಗಳು ಲಾಯರೆಲ್ಲ ತಮಿಳ್ನವ್ರಿಗೆ ಪರವಾಗಿ ಆರ್ಗ್ಯೂ ಮಾಡ್ತಾರೆ. ನಮ್ಮ ಪರವಾಗಿ ಆರ್ಗ್ಯೂ ಮಾಡೋದು ಯಾರೋ ಒಬ್ಬ ಬರಬೇಕು, ಅವನಿಗೇನಾಗುತ್ತೆ, ಅವನು ಹೃದಯದಿಂದ ಮಾಡ್ತಾರೆ, ಇವರು ಕಾಸ್ಗೋಸ್ಕರ ಮಾಡ್ತಾರೆ. ಆದರೆ ನಾರಿಮನ್ನು ಪ್ರಾಮಾಣಿಕವಾಗಿ ಮಾಡಿದ್ರು, ಏನಾಗುತ್ತೆ, ಈ ಥರ ಆಗುತ್ತೆ.